ಭಿನ್ನರ ಬಣದಲ್ಲಿ ಅರವಿಂದ್ ಲಿಂಬಾವಳಿ ಅವರು ಗುರುತಿಸಿಕೊಂಡಿದ್ರು. ಜೊತೆಗೆ ಬಿಎಸ್ ಯಡಿಯೂರಪ್ಪ ಬಿವೈ ವಿಜಯೇಂದ್ರ ವಿರುದ್ಧ ನಿರಂತರವಾಗಿ ಆಕ್ರೋಶ ಹೊರಹಾಕಿದ್ರು. ಆದರೆ ಈಗ ಬಿಜೆಪಿಯ ಒಡೆದ ಮನಸ್ಸು ಈಗ ಹತ್ತಿರವಾಗ್ತಾ ಇದೆ. ಬಿವೈ ವಿಜಯೇಂದ್ರ ಅರವಿಂದ್ ಲಿಂಬಾವಳಿ ಮತ್ತೆ ಈಗ ದೋಸ್ತಿ ಮಾಡ್ತಾ ಇದ್ದಾರೆ. ದಾವಣಗೆರೆ ಉಪಸಮರಕ್ಕೆ ಲಿಂಬಾವಳಿ ಅವರು ಶಕ್ತಿ ತುಂಬುತ್ತಾರ. ಹಾಗಾದ್ರೆ ವೈಮನಸ್ಸು ಮರೆತು ಪ್ರಚಾರಕ್ಕೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ಈವರೆಗೆ ಇದ್ದಂತಹ ವೈಮನಸ್ಸು, ಆಕ್ರೋಶ, ಜೊತೆಗೆ ಈವರೆಗೆ ನಡೀತಾ ಇದ್ದಂತಹ ಟಾಕ್ ವಾರ್ ಇದೆಲ್ಲ ಪಕ್ಕಕ್ಕಿಟ್ಟು ಅರವಿಂದ್ ಲಿಂಬಾವಳಿ ಹಾಗೂ ಬಿವೈ ವಿಜಯೇಂದ್ರ ಇಬ್ರು ಈಗ ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಸಲಹೆಯನ್ನ ಪಾಲಿಸ್ತಾ ಇದ್ದಾರೆ ಲಿಂಬಾವಳಿ. ಚುನಾವಣಾ ತಂತ್ರಗಾರಿಕೆಯಲ್ಲಿ ಅರವಿಂದ್ ಲಿಂಬಾವಳಿ ಅವರು ಎತ್ತಿದ ಕೈ, ಜೊತೆಗೆ ಭಾರಿ ಪ್ರಮಾಣದಲ್ಲಿ ಹಿಂಬಾಲಕರನ್ನು ಕೂಡ ಹೊಂದಿದ್ದಾರೆ. ಭಿನ್ನಮತೀಯ ಬಣದಲ್ಲಿ ಗುರುತಿಸಿಕೊಂಡಿದ್ರು ಅರವಿಂದ್ ಲಿಂಬಾವಳಿ ಅವರು. ಜೊತೆಗೆ ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ಗಂಭೀರವಾಗಿ ಆರೋಪಗಳನ್ನು ಮಾಡಿದ್ರು, ನೇರವಾಗಿ ಆಕ್ರೋಶ ಹೊರಹಾಕಿದ್ರು. ಬಿವೈ ವಿಜಯೇಂದ್ರ ಅವರ ನಾಯಕತ್ವ ಬಗ್ಗೆಯೂ ಕೂಡ ಮಾತನಾಡಿದ್ರು, ಪ್ರಶ್ನೆಗಳನ್ನು ಎತ್ತಿದ್ರು, ಸವಾಲುಗಳನ್ನು ಎತ್ತಿದ್ರು. ಭಿನ್ನರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಅರವಿಂದ್ ಲಿಂಬಾವಳಿ ಅವರು ಈಗ ಕೊನೆಗೂ ಬಿವೈ ವಿಜಯೇಂದ್ರ ಅವರ ಜೊತೆಗೆ ದೋಸ್ತಿ ಮಾಡಿಕೊಂಡಿದ್ದಾರೆ. ಲಿಂಬಾವಳಿ ಅವರ ಎಂಟ್ರಿಯಿಂದ ಬಿವೈ ವಿಜಯೇಂದ್ರಗೆ ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಗ್ ಬೂಸ್ಟ್ ಸಿಕ್ಕಂತಾಯಿತು. ಈ ದೋಸ್ತಿ ಈಗ ಕಾಂಗ್ರೆಸ್ಗೆ ನುಂಗಲಾರದ ಬಿಸಿ ತುಪ್ಪವಾಗ್ತಾ ಇದೆ, ನುಂಗಲಾರದ ಬಿಸಿ ತುತ್ತಾಗ್ತಾ ಇದೆ. ಹೀಗಾಗಿ ಯಾವ ರೀತಿ ಅವರಿಂದ ಮತಗಳನ್ನು ಸೆಳೆಯುತ್ತೆ ಬಿಜೆಪಿ ಅನ್ನುವಂಥದ್ದು ಒಂದು ಕಡೆ ಆದರೆ, ಇದನ್ನು ಕಾಂಗ್ರೆಸ್ಸು ಯಾವ ರೀತಿಯಾಗಿ ಎದುರಿಸುತ್ತೆ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಇನ್ನು ಅರವಿಂದ್ ಲಿಂಬಾವಳಿ ಅವರು ಭಿನ್ನರ ಜೊತೆಯಲ್ಲಿ ಗುರುತಿಸಿಕೊಂಡಿದ್ರು. ಯತ್ನಾಳ್ ಅವರ ಜೊತೆಗೆ, ಜಾರಕಿಹೊಳಿ ಅವರ ಜೊತೆಗೆ ಗುರುತಿಸಿಕೊಂಡಿದ್ರು. ಜೊತೆಗೆ ನಿರಂತರವಾಗಿ ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ರು. ಪಕ್ಷ ತೊರೆದು JDS ಜೊತೆಗೆ ಹೋಗ್ತಾ ಇದ್ದಂತಹ ಯಡಿಯೂರಪ್ಪ ಮತ್ತೆ ಯಾಕ್ರಿ ಬಿಜೆಪಿಗೆ ಬಂದರು ಅಂತ ಆಕ್ರೋಶ ಹೊರಹಾಕಿದ್ರು. ಸಚಿವ ಸ್ಥಾನ ಕೈ ತಪ್ಪಿತ್ತು 2019ರಲ್ಲಿ, ಆ ಆಕ್ರೋಶ ಇತ್ತು. ಅದಾದ ನಂತರ ಬಿವೈ ವಿಜಯೇಂದ್ರ ಅವರ ನಾಯಕತ್ವ ಬಗ್ಗೆ, ರಾಜ್ಯಾಧ್ಯಕ್ಷ ಗಾದಿ ಬಗ್ಗೆ ನಿರಂತರವಾಗಿ ಆಕ್ರೋಶ ಹೊರಹಾಕ್ತಾ ಇದ್ರು. ಚುನಾವಣೆ ಆಗಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರು. ಹೀಗಾಗಿ ಅರವಿಂದ್ ಲಿಂಬಾವಳಿ ಅವರು ಭಿನ್ನರ ಜೊತೆಗೆ ಗುರುತಿಸಿಕೊಂಡು ದೆಹಲಿಗೆ ಹೋಗಿದ್ದು ಕೂಡ ಇದೆ. ಈ ನಡುವೆ ಈಗ ಭಿನ್ನರ ಒಂದು ಸಾಂಗತ್ಯವನ್ನು ಬಿಟ್ಟು ಬಿವೈ ವಿಜಯೇಂದ್ರ ಅವರ ಜೊತೆಗೆ ಸ್ನೇಹವನ್ನು ಬೆಳೆಸ್ತಾ ಇದ್ದಾರಾ ಈಗ ಅನ್ನೋ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಇಬ್ಬರು ನಾಯಕರನ್ನ ಈ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ಚುನಾವಣೆಯನ್ನು ಒಗ್ಗಟ್ಟಿನಿಂದ ಎದುರಿಸಿ ಅಂತ ಕಿವಿಮಾತು ಹೇಳಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇದು ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ, ಇನ್ನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಅರವಿಂದ್ ಲಿಂಬಾವಳಿ ಅವರು ತಮ್ಮ ಸಮುದಾಯವನ್ನು ಅಲ್ಲಿ ಸೆಳೆಯಬಲ್ಲರು, ಮತಗಳನ್ನು ತಂದು ಕೊಡಬಲ್ಲರು ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ನಾಸಿರ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಸಿರ್, ಅರವಿಂದ್ ಲಿಂಬಾವಳಿ ಅವರು, ಯಾವ ಅರವಿಂದ್ ಲಿಂಬಾವಳಿ ಬಿವೈ ವಿಜಯೇಂದ್ರ ಯಡಿಯೂರಪ್ಪನವರ ವಿರುದ್ಧ ನಿರಂತರ ಆಕ್ರೋಶ ಹೊರಹಾಕ್ತಾ ಬರ್ತಾ ಇದ್ರು, ಈಗ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ವೈಮನಸ್ಸು ಮರೆತು ಒಂದಾಗಿದ್ದಾರೆ. ಇದು ಯಾವ ರೀತಿ ದಕ್ಷಿಣ ಕ್ಷೇತ್ರದ ಮೇಲೆ, ದಾವಣಗೆರೆ ಕ್ಷೇತ್ರದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಮಾಜಿ ಸಚಿವರು ಹಾಲಿ ಬಿಜೆಪಿ ಹಿರಿಯ ಮುಖಂಡರಾದ ಅರವಿಂದ್ ಲಿಂಬಾವಳಿ ಅವರು ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಆದಾಗ್ಲಿಂದಲೂ ಅವರನ್ನ ವಿರೋಧ ಮಾಡ್ಕೊಂಡೇ ಬರ್ತಾ ಇದ್ರು. ಅಷ್ಟೇ ಅಲ್ಲ, ಯಡಿಯೂರಪ್ಪ ಅವರ ಬಣಕ್ಕೂ ಅವರು ವಿರೋಧ ಮಾಡ್ಕೊಂಡೇ ಬರ್ತಾ ಇದ್ರು. ಇವರು RSS ಮೂಲದವರು, ABVP ಇಂದ ಬೆಳೆದು ಬಂದಂತಹ ನಾಯಕರಾಗಿ ಬೆಳೆದಿದ್ದು ಕೇಂದ್ರ ನಾಯಕರೊಂದಿಗೆ ನಿಕಟ ಸಂಬಂಧ ಹೊಂದಿದ್ದಾರೆ. ತುಂಬಾ ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ರು. ಆದ್ರೂ ಹಲವಾರು ಸಮಸ್ಯೆಗಳಿಗೆ ಅವರು ರಾಜ್ಯ ಸರ್ಕಾರದಲ್ಲಿ ಹಲವಾರು ಸಮಸ್ಯೆಗಳು ಎದುರಿಸಬೇಕಾಯ್ತು. ಇಂತಹ ಸಂದರ್ಭದಲ್ಲಿ ಇದಕ್ಕೆಲ್ಲ ಯಡಿಯೂರಪ್ಪ ಅವರ ಗ್ಯಾಂಗ್ ಕಾರಣ ಅನ್ನುವಂತಹ ಒಂದು ಆರೋಪದಡಿ ಇವ್ರನ್ನ ನಿರಂತರವಾಗಿ ವಿರೋಧ ಮಾಡ್ತಾನೆ ಬರ್ತಾ ಇದ್ರು. ಈಗ ಬಾಗಲಕೋಟೆ ಮತ್ತು ದಾವಣಗೆರೆ ಬೈ ಎಲೆಕ್ಷನ್ ಇರೋ ಕಾರಣ ಅಲ್ಲಿ ಶತಾಯಗತಾಯ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಬಿಜೆಪಿ ವೈಮನಸ್ಸೆಲ್ಲ ದೂರ ಇಟ್ಟು ಈಗ ಒಂದಾಗುವಂತಹ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗ ಬಿವೈ ವಿಜಯೇಂದ್ರ ಅವರೊಂದಿಗೆ ಬಾಗಲಕೋಟೆಯ
ನಾಮಪತ್ರ ಬಾಗಲಕೋಟೆ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಕೆಗೆ ಜೊತೆಯಲ್ಲಿ ಹೋಗಿ ನಾಮಪತ್ರನ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ಬಾಗಲಕೋಟೆಯಾದ್ಯಂತ ಈಗ ಚುನಾವಣಾ ಪ್ರಚಾರದಲ್ಲಿ ಬಿರುಸಿನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಬಾಗಲಕೋಟೆ ಮೂಲದವರೇ ಆಗಿರೋದ್ರಿಂದ ಅರವಿಂದ್ ಲಿಂಬಾವಳಿ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸಂತೋಷ್, ಧನ್ಯವಾದಗಳು ನಾಸಿರ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಆಗಲೇ ನಮ್ಮ ಪ್ರತಿನಿಧಿ ನಾಸಿರ್ ಅವರು ಹೇಳ್ತಾ ಇದ್ದಂತೆ ಅರವಿಂದ್ ಲಿಂಬಾವಳಿ ಅವರು RSSನ ಜೊತೆಗೆ ಗುರುತಿಸಿಕೊಂಡವರು, BL ಸಂತೋಷ್ ಅವರ ಜೊತೆಗೆ ತುಂಬ ನಿಕಟ ಸ್ನೇಹವನ್ನು ಹೊಂದಿದ್ದವರು. ಜೊತೆಗೆ BL ಸಂತೋಷ್ ಹಾಗೂ ಮತ್ತೊಂದು ಕಡೆ ಯಡಿಯೂರಪ್ಪನವರ ಬಣದ ನಡುವೆ ಯಾವಾಗ ತಿಕ್ಕಾಟ ಶುರುವಾಯಿತು ಆಗಲೂ ಕೂಡ RSSನ ನಿಷ್ಠಾವಂತ ಕಾರ್ಯಕರ್ತನಾಗಿ ಮತ್ತೊಂದು ಕಡೆ BL ಸಂತೋಷ್ ಅವರ ಆಪ್ತನಾಗಿ ನಿರಂತರವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಇದೀಗ ಆ ಎಲ್ಲ ವೈಮನಸ್ಸನ್ನ ಮರೆತು ಒಂದಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.